ದಿನದ ವಿಶೇಷ ಕಾರ್ಯಕ್ರಮ ಶಿಕ್ಷಕರ ದಿನ, ಮಾತೃಭೋಜನ ಮತ್ತು ವಿಶೇಷವಾಗಿ ನಮ್ಮ ಕೃಷಿಯ ಪದ್ಧತಿಯಲ್ಲಿ ನಾವು ಮುಂದೆ ರೂಢಿಸಿಕೊಳ್ಳಬೇಕಾದ ತುರ್ತು ಅಗತ್ಯ ಏನಿದೆ ಎಂಬುದರ ಮೇಲೆ ಒಂದು ಸುದೀರ್ಘ ಉಪನ್ಯಾಸವನ್ನು ನೀಡುವಂಥ ಒಂದು ಕಾರ್ಯಕ್ರಮ. ಇಂತಹ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಪಾಸಿಟಿವ್ ತಮ್ಮಯ್ಯ ಅವರು ಸುಮಾರು 1 ಗಂಟೆಗೂ ಮಿಗಿಲು ಅವಧಿಯಲ್ಲಿ ನಿಮ್ಮೆಲ್ಲರನ್ನ ಜೊತೆಗೆ ಮಕ್ಕಳಿಗೆ ಪ್ರಶ್ನೆ ಮಾಡುವ ಮೂಲಕ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಪೋಷಕರಿಗೆ ಒಂದು ಉತ್ತೇಜನದಾಯಕವಾದಂಥ ಕೆಲವಾರು ವಿಷಯಗಳನ್ನು ನಿಮಗೆ ತಿಳಿಸಿದ್ದಾರೆ. ಭೂಮಿ ಈ ರಾಸಾಯನಿಕ ವಸ್ತುಗಳಿಂದ ಇವತ್ತು ಯಾವ ಪರಿಸ್ಥಿತಿಯನ್ನು ಪಡೆದಿದೆ, ಆ ರಾಸಾಯನಿಕ ವಸ್ತುಗಳ ಸಿಂಪಡಣೆಯಿಂದ ನಾವು ಉತ್ಪಾದನೆ ಮಾಡುವ ಆಹಾರ ಏನಾಗಿದೆ, ಅದರಿಂದ ರೋಗಮಯವಾದಂಥ ಜಗತ್ತು ಹೇಗೆ ಸೃಷ್ಟಿಯಾಗಿದೆ ಎಂಬುದರ ಮೇಲೆ ಸುದೀರ್ಘವಾದಂಥ ಹಲವಾರು ವಿಷಯಗಳನ್ನು ತಮ್ಮ ಉಪನ್ಯಾಸದಲ್ಲಿ ತಿಳಿಸಿದ್ದಾರೆ. ಜೊತೆಗೆ ನಾವು ಮುಂದೆ ಏನು ಮಾಡಬೇಕು, ಯಾವ ರೀತಿಯಾದಂಥ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬ ವಿಷಯವನ್ನು ಮಾತನಾಡುವಾಗ ಸುಮಾರು 50 ವರ್ಷದ ಹಿಂದೆ ನಮ್ಮ ಪೂರ್ವಿಕರ ಜೀವನ ಹೇಗಿತ್ತೋ ಅಂತಹ ಒಂದು ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಒಂದು ಸುದೀರ್ಘವಾದಂಥ ಉಪನ್ಯಾಸವನ್ನು ನೀಡಿ ಇಂದಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆಲುಗನ್ನು ನೀಡಿದ್ದಾರೆ. ಜೊತೆಗೆ ಅವರು ಪಾರಿಜಾತಕ್ಕೆ ಗಿಡವನ್ನು ತಂದುಕೊಡ್ತೇನೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೇರೆ, ಗೃಹಿಣಿಯರಿಗೆ ಬೇರೆ, ದಂಪತಿಗಳನ್ನು ಸೇರಿಸಿ 3 ವಿಭಿನ್ನ ತರಗತಿಗಳನ್ನು ನಡೆಸಬೇಕು ಎಂಬ ವಿಷಯ ಅವರು ಪ್ರಸ್ತಾಪ ಮಾಡಿರುವುದರಿಂದ ಮುಂದಿನ ದಿನದಲ್ಲಿ ನಾವು ಆ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ. ಅವರು ಯಾವಾಗ ಪಾರಿಜಾತ ಗಿಡವನ್ನು ಈ ಕಡೆಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತಾರೋ ಆಗ ಎಲ್ಲ ನಾಗರಿಕರು ಮತ್ತು ಪೋಷಕರು ಆ ಗಿಡಗಳನ್ನು ಪಡೆದುಕೊಳ್ಳುವ ದಿನ ನಾವು ಮತ್ತೆ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಅವತ್ತು ಮಕ್ಕಳಿಗೆ ಬೇರೆ, ಮಾತೆಯರಿಗೆ ಬೇರೆ, ತಂದೆಗಳಿಗೆ ಬೇರೆ 3 ವಿಭಿನ್ನವಾದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಮಾನ್ಯ ತಮ್ಮಯ್ಯನವರು ಸಿದ್ಧತೆಯಾಗಿದ್ದಾರೆ. ಅವರ ಜೀವನ ಒಂದು ದೊಡ್ಡ ಯಾತ್ರೆಯಾಗಿದೆ. ಆ ಯಾತ್ರೆಯಿಂದ ಬಂದಂಥ ಅನೇಕ ಅನುಭವಗಳನ್ನು ನಮ್ಮ ದಳವಾಯಿ ಕೋಡಳ್ಳಿಯವರು ಅವರು ತಂದಿರ್ತಕ್ಕಂಥ ಆಹಾರದ ಉತ್ಪನ್ನವನ್ನು ನನಗೂ ಕಳಿಸ್ಕೊಟ್ಟಿದ್ದರು. ನಾನು ಪಡೆದಿದ್ದೇನೆ, ಸ್ವೀಕರಿಸಿದ್ದೇನೆ. ಅದರ ಆಹಾರದ ಸೂಕ್ಷ್ಮತೆ ನಾನು ಅನುಭವಿಸಿದ್ದೇನೆ. ಅಂತಹ ವಿಷಯದಲ್ಲಿ ಈ ದಿನದ ತಮ್ಮಯ್ಯನವರ ಆಗಮನಕ್ಕೆ ನಮ್ಮ ದಳವಾಯಿ ಕೋಡಿಹಳ್ಳಿ ಚಂದ್ರಶೇಖರ್ ಬಹಳ ಮುತುವರ್ಜಿ ವಹಿಸಿ ತಮ್ಮಯ್ಯನವರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಜೊತೆಗೆ ವಿಶೇಷವಾಗಿ ನಮ್ಮ ಪ್ರಿನ್ಸಿಪಾಲ್ರಾದಂಥ ನಿವೃತ್ತ ಪ್ರಿನ್ಸಿಪಾಲ್ರಾದಂಥ ಗೂಳಿಗೌಡರು ನಿಮ್ಮೆಲ್ಲರನ್ನ ಕೂತು ಮಾತನಾಡಿದ್ದಾರೆ. ನಮ್ಮ ಕಾರಸ್ವಾಡಿ ಮಹಾದೇವರು ಭೂಮಿಯನ್ನು ಕುರಿತು ಒಂದು ಒಳ್ಳೆಯ ಸುಂದರ ಗೀತೆಯನ್ನು ಎಲ್ಲರ ಜೊತೆ ಹಾಡಿಸಿದ್ದಾರೆ. ಇಲ್ಲಿ ನಮ್ಮ ಚಿಕ್ಕಸ್ವಾಮಿ ಲಯನ್ ಚಿಕ್ಕಸ್ವಾಮಿಯವರು ನನಗೆ ಹಳಬರಾದರೂ ಈಗ ಹೊಸ ಪರಿಚಯದಂತೆ ಕಾಣುತ್ತಿರುವ ಶ್ರೀ ಚಿಕ್ಕಸ್ವಾಮಿಯವರು ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿದ್ದಾರೆ. ವಿಶೇಷವಾಗಿ 1 ಎಕರೆ 16 ಗುಂಟಿನಲ್ಲಿ ಒಬ್ಬ ಸಾವಯವ ಕೃಷಿಕನಾಗಿ ಹಲವಾರು ವಿಧದ ಬೇಸಾಯವನ್ನು ಮಾಡಿ ಏಲಕ್ಕಿ, ಮೆಣಸು ಪ್ರತಿಯೊಂದನ್ನು ತಾನೇ ಬೆಳೆದು ಮಾರಾಟ ಮಾಡಿ ಇವತ್ತು ಆ 1 ಎಕರೆ 16 ಗುಂಟೆ ಜಮೀನಿನಲ್ಲಿ ಒಬ್ಬ ಶ್ರೀಮಂತ ರೈತನಿಗೆ ಮಿಗಿಲಿಲ್ಲದಂಥ ಜೀವನವನ್ನು ನಿರ್ವಹಿಸ್ತಿರ್ತಕ್ಕಂಥ ಶ್ರೀಮತಿ ಯಶೋಧಮ್ಮ, ಶ್ರೀ ಚಂದ್ರು ಅವರು ಬಂದಿದ್ದಾರೆ. ಅವರನ್ನು ಅಭಿನಂದಿಸಿದ್ದಾರೆ. ಅವರಿಗೆ ಮುಖ್ಯವಾಗಿ ಇಲ್ಲಿ ನಮ್ಮ ಶಾಲಾ ಕಾಲೇಜಿನ ಉಸ್ತುವಾರಿಯಲ್ಲಿರ್ತಕ್ಕಂಥ ಶ್ರೀಮಾನ್ ಮುತ್ತಿಗೆರೆ ಮಂಜು ಅವರು, ಶ್ರೀ ಶಿವರಾಜ್ ಅವರು, ನಮ್ಮ ಅವಿನಾಶ್ ಅವರು, ಮಂಜೇಶ್ ಅವರು ಎಲ್ಲರೂ ಸೇರ್ಕೊಂಡು ಇದೊಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗಾಗಲೇ 2 ಗಂಟೆ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಹೊಟ್ಟೆ ಹಸು ಆಗ್ತಿದೆ. ಹೆಚ್ಚು ಮಾತನಾಡೋದು ಬೇಡ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಭವಿಷ್ಯತ್ತಿಗೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡುವ ದಿಕ್ಕಿನಲ್ಲಿ ಈ ಶಿಕ್ಷಣ ಸಂಸ್ಥೆ
ಏನೋ ತನ್ನ ಕೈಲಾದ ಪ್ರಯತ್ನವನ್ನು ಪಡ್ತಾ ಇದೆ. ಈಗ ತಾನೇ ತಡವಾಗಿ ಬಂದಂಥ ನಮ್ಮ ವಿಶ್ವಮಾನವ ವಿದ್ಯಾಸಂಸ್ಥೆಯ ಶಿಕ್ಷಕರಾದಂಥ ಶ್ರೀ ರಾಜು ಮತ್ತು ಪ್ರಭು ಅವರಿಗೆ ಎಲ್ಲರಿಗೆ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಇಲ್ಲಿ ಯಾರಾದರೂ ಬಿಟ್ಟು ಹೋಗಿದ್ದರೆ ನಮ್ಮ ಹಾಡುಗಾರರಾದಂಥ ಮಿತ್ರ ಇವರು 2-3 ಸಾಲ ಈಗಾಗಲೇ ಬಂದಿದ್ದಾರೆ, ಕಾರ್ಯಕ್ರಮ ನೀಡಿದ್ದಾರೆ. ಅವರನ್ನು ಎಲ್ಲರನ್ನ ಆತ್ಮೀಯವಾಗಿ ಇಲ್ಲಿ ಬಂದಿರತಕ್ಕಂಥ ಪೋಷಕ ವರ್ಗದವರು, ತಂದೆ ತಾಯಿಗಳನ್ನು, ವಿದ್ಯಾರ್ಥಿಗಳನ್ನು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಅಭಿನಂದಿಸಿ ದೇವರು ನಿಮ್ಮ ಭವಿಷ್ಯತ್ತಿನಲ್ಲಿ ಒಳ್ಳೆಯ ದಿನವನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ನಾನು 2 ಮಾತುಗಳಿಗೆ ವಿರಾಮ ನೀಡ್ತೇನೆ.